ಏ ದುರ್ಗಾ, ನಾನೇನು ಅಂತ ಗೊತ್ತು ತಾನೆ? ನಾನು ಯಾರು ಏನು ಅಂತ ಗೊತ್ತಿದ್ದು ನನ್ನ ಜೊತೆ ಮಿತಿ ಮೀರಿ ನಡ್ಕೊಳ್ತಾ ಇದೆಯಾ? ಇದ್ರ ಪರಿಣಾಮ ಚೆನ್ನಾಗಿರೋದಿಲ್ಲ. ಅಮ್ಮ, ಏನಾಯ್ತಮ್ಮ? ಯಾಕೆ ಕೂಗಾಡ್ತಾ ಇದ್ದೀರಾ? ಏನು ಅಂತ ಹೇಳಿ ಶರತ್, ಈ ದುರ್ಗಾ ಇದ್ದಾಳಲ್ಲ. ದುರ್ಗಾ ಏನಮ್ಮ, ಏನ್ ಮಾಡಿದ್ಲು? ಏನು ಅಂತ ಹೇಳಿ ಶರತ್, ಈ ದುರ್ಗಾ ಹೀಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಮ್ಮ, ನೀವೀಗೆ ಸುತ್ತಿ ಬಳಸಿ ಮಾತಾಡ್ದೆ ನನಗೆ ಅರ್ಥ ಆಗಲ್ಲ. ಅದೇನಿದೆ ಅಂತ ನೇರವಾಗಿ ಹೇಳಿ. ದುರ್ಗಾ ನನ್ನ ಸೀರೆಗೆ ಬೆಂಕಿ ಹಚ್ಬಿಟ್ಲು ಶರತ್. ಇಲ್ಲ ಶರತ್, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳು ಮಾತನ್ನ ನಂಬೇಡಿ ಶರತ್, ಪ್ಲೀಸ್. ಯಾಕೆ ಮೇಡಮ್ ಏನೇನೋ ಹೇಳ್ತಿದ್ದೀರಾ? ಅಲ್ಲ, ನಾನು ನಿಮ್ಮ ಸೀರೆಗೆ ಬೆಂಕಿ? ಅಯ್ಯೋ, ಯಾಕೇನೇನೋ ಮಾತಾಡ್ತಿದ್ದೀರಾ? ಸಾಕು ದುರ್ಗಾ, ನಾಟಕ ಆಡ್ಬೇಡ. ನೀನ್ ಈ ಮನೆ ಮಗಳು, ಈ ಮನೆ ಬೆಳಗಕ್ಕೆ ಬಂದಿರೋಳು ಅಂತ ನಾನು ಅಂದ್ಕೊಂಡಿದ್ರೆ ನನ್ನನ್ನೇ ಜೀವಂತವಾಗಿ ಸುಡೋದಕ್ಕೆ ನೋಡ್ತಾ ಇದೆಯಲ್ಲ. ಅಂತ ಅನ್ಯಾಯ ನಾನು ನಿನಗೇನ್ ಮಾಡಿದ್ದೀನಿ? ಅಮ್ಮ ಅಮ್ಮ ಏನು ಮಾತಾಡ್ತಾ ಇದ್ದೀರಾ? ದುರ್ಗಾ ಯಾಕೆ ನಿಮ್ಮನ್ನು ಸುಡ್ತಾಳೆ? ಅವಳಿಗೇನು ದ್ವೇಷ? ಅದೇ ನನಗೂ ಗೊತ್ತಾಗ್ತಲ್ಲ ಶರತ್. ಮಾತಾಡು ದುರ್ಗಾ, ಯಾಕೆ ಹಾಗೆ ಮಾಡ್ದೆ? ಮಾತಾಡು. ಮೇಡಮ್, ಯಾಕೆ ಮೇಡಮ್ ನನ್ನ ಮೇಲೆ ಇಷ್ಟು ದೊಡ್ಡ ಅಪಾದನೆ ಹೊರಿಸ್ತಿದ್ದೀರಾ? ಅಲ್ಲ, ನಿಮ್ಮ ಸೀರೆಗೆ ಬೆಂಕಿ ಹತ್ತಿದಿದ್ರೆ ಸೀರೆ ಸುಡ್ಬೇಕಿತ್ತಲ್ವಾ? ಸೀರೆ ಚೆನ್ನಾಗೇ ಇದೆಯಲ್ವಾ ಮೇಡಮ್? ಹೌದಲ್ವಾ? ನಾನೇ ನನ್ನ ಶಕ್ತಿಯನ್ನ ಬಳಸ್ಕೊಂಡು ಸುಟ್ಟು ಹೋಗಿರೋ ನನ್ನ ಸೀರೆ ಕೈನೆಲ್ಲ ಸರಿ ಮಾಡ್ಕೊಂಡೆ. ಹೇಳಿ ಮೇಡಮ್, ಸೀರೆಗೆ ಬೆಂಕಿ ಹತ್ಕೊಂಡಿದ್ದಿದ್ರೆ ಸೀರೆ ಸುಟ್ಟೋಗಿರೋ ಕಲೆ ಅಥವಾ ದೇಹದ ಮೇಲೆ ಸುಟ್ಟೋಗಿರೋ ಗಾಯದ ಗುರ್ತು ಏನಾದರೂ ಒಂದು ಇರ್ಬೇಕಲ್ವಾ ಮೇಡಮ್? ಅದು ಯಾವುದೂ ಇಲ್ದೇನೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪನ ಹೇಗೆ ಮಾಡ್ತಿದ್ದೀರಾ ಮೇಡಮ್? ಬೋಸು, ನನಗೇನು ಅರ್ಥ ಆಗ್ತಿಲ್ಲ ಬೋಸು. ಅಮ್ಮ, ಏನಾಗಿದೆ ನಿಮಗೆ? ಯಾಕೆ ದುರ್ಗಾ ಬಗ್ಗೆ ಆಪಾದನೆ ಮಾಡ್ತಾ ಇದ್ದೀರಾ? ಇಲ್ಲ ಶರತ್, ಅದು ಇವಳು. ಮೇಡಮ್, ನಿಮ್ಮ ಒದ್ದಾಟ ನಂಗೆ ಅರ್ಥ ಆಗ್ತಿದೆ. ಇದೆಲ್ಲ ಭ್ರಮೆ ಆಗಿರ್ಬೇಕು. ಒಂದು ಕೆಲಸ ಮಾಡೋಣ, ನೀವು ರೂಮ್ಗೆ ಹೋಗಿ ವಿಶ್ರಾಂತಿ ತಗೋತಾ ಇರಿ, ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ. ಹೌದಮ್ಮ, ಬನ್ನಿ, ನೀವು ರೆಸ್ಟ್ ಮಾಡಿ. ಇಲ್ಲ ಶರತ್, ಇವಳು ಅಮ್ಮ ಪ್ಲೀಸ್ ಬನ್ನಿ, ಬನ್ನಿ ನೀವು ಬನ್ನಿ.